ನಮಸ್ತೆ ಎಲ್ರಿಗೂ ಕೂಡ. ಇವತ್ತು ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಆದರೂ ಇಷ್ಟೇ. ನಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ವೀರರು ಏನಿದ್ದಾರೆ, ಸಾಕಷ್ಟು ನಮ್ಮ ದೇಶದ ಸೈನಿಕರಿಗೆ ಸಹಾಯ ಹಸ್ತವನ್ನು ಮಾಡಿಬಿಟ್ಟಿದ್ದಾರೆ. ಪಾಪ ಅಂಥವ್ರಿಗೊಂದು ಕೃತಜ್ಞತೆ ಹೇಳೋಣ ಅಂತ. ಯಾವುದೇ ವಿವೇಚನೆ ಇಲ್ಲದೆ ಬರುವಂತಹ ಫೇಕ್ ಮೆಸೇಜ್ಗಳನ್ನು ಸಾರಾಸಗಟಾಗಿ ಎಲ್ಲ ಗ್ರೂಪ್ಗಳಿಗೂ ಕೂಡ ಫಾರ್ವರ್ಡ್ ಮಾಡುವಂತಹ ಈ ಚಾಳಿ ಎಲ್ಲಿವರೆಗೂ ನಮ್ಮಲ್ಲಿ ಹೋಗೋದಿಲ್ವೋ ಅಲ್ಲಿವರೆಗೂ ನಮ್ಮನ್ನು ಮೋಸಗೊಳಿಸುವಂಥವ್ರು ಇದ್ದೇ ಇರ್ತಾರೆ. ತಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ, ಇತ್ತೀಚೆಗೆ ಏನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಆದ ನಂತರ ಈಗ ಹರಿದಾಡ್ತಾ ಇರುವಂತಹ ಒಂದು ಫೇಕ್ ಮೆಸೇಜ್ ಏನಪ್ಪ ಅಂತ ಹೇಳಿದ್ರೆ, ಅಕ್ಷಯ್ ಕುಮಾರ್ ಹೇಳಿದಂತೆ ಆ ಸಲಹೆಯನ್ನು ಪ್ರಧಾನಿಯವರು ಸ್ವೀಕರಿಸಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ರಂತೆ. ಸೈನ್ಯಕ್ಕೆ ಎಲ್ಲ ಭಾರತೀಯರು ₹1 ದಾನ ಕೊಡಬೇಕಂತೆ ಅಂತ. ನೋಡಿ, ಯಾರು ಈ ಮೆಸೇಜ್ಗಳನ್ನು ಎಂಟರ್ಟೈನ್ ಮಾಡ್ತಾ ಇದ್ದೀರೋ ಅರ್ಥ ಮಾಡ್ಕೊಳ್ರಿ. ನಮ್ಮ ದೇಶಕ್ಕೆ ಆ ರೀತಿ ಇನ್ನೂ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಬಂದಿಲ್ಲ, ಬರೋದು ಇಲ್ಲ. ದೇಶ ಸದೃಢವಾಗಿದೆ, ಆರ್ಥಿಕವಾಗೂ ಕೂಡ ಅದನ್ನು ದೇಶ ನಿಭಾಯಿಸುತ್ತೆ. ಮತ್ತು ನಾವು ₹1 ದಾನ ಕೊಟ್ಟು ಇವತ್ತು ಸೈನ್ಯಕ್ಕೆ ನಾವು ಖರೀದಿ ಮಾಡಿಕೊಂಡಂತಹ ಶಸ್ತ್ರಾಸ್ತ್ರಗಳಿಂದ ನಾಳೆ ಬೆಳಗ್ಗೆ ಯುದ್ಧ ಮಾಡಲಿಕ್ಕೆ ಹೋಗೋಕ್ಕಾಗಲ್ಲ. ಇದು ಯಾಕೆ ನಮ್ಗೆ ಅರ್ಥ ಆಗಲ್ಲ? ಇದು ಎಷ್ಟರ ಮಟ್ಟಿಗೆ ನಾವು ಒಂದು ಮೆಸೇಜ್ ಬಂದಾಗ ಅದು ವಾಸ್ತವನ ಅಥವಾ ಉತ್ಪ್ರೇಕ್ಷೆನ ಅಂತ ಅರ್ಥ ಮಾಡ್ಕೊಳ್ಳಲ್ಲ, ಸುಮ್ಮನೆ ಫಾರ್ವರ್ಡ್ ಮಾಡ್ತೀವಿ. ಮತ್ತು ಯೋಚನೆ ಮಾಡಿರಿ, ಅದು ಯಾವುದೋ ಉಗ್ರ ಸಂಘಟನೆಯ ಒಂದು ಅಕೌಂಟೇ ಇರ್ಬೋದು. ನಾವು ಮಾಡುವಂತಹ ₹1 ಡೊನೇಷನ್ ಉಗ್ರ ಸಂಘಟನೆಗೆ ಹೋಗ್ಬೋದು, ಅಥವಾ ಯಾರೋ ಹ್ಯಾಕರ್ ಅದನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಇಷ್ಟು ಕಿಂಚಿತ್ತಾದರೂ ಕೂಡ ನಮಗೆ ಆ ಒಂದು ಜ್ಞಾನ ಬೇಡವಾ? ಯಾವುದು ಪೂರ್ವಾಪರ ವಿಚಾರ ಮಾಡ್ದಲ್ಲೇ ಇಲ್ಲ ಹೋಗ್ಲಿ, ನೀವು ಫಾರ್ವರ್ಡ್ ಮಾಡ್ತಾ ಇದ್ದೀರಲ್ಲ, ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ. ನೀವು ಆ ಅಕೌಂಟ್ಗೆ ಪೇ ಮಾಡಿದ್ದೀರಾ? ಮೊದಲು ನೀವು ಆ ಅಕೌಂಟಿಗೆ ಪೇ ಮಾಡಿದ್ರಾ? ಸೊ ಅದು ನಿಜವಾಗಿಯೂ ಕೂಡ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಥಾಪನೆ ಮಾಡಿರುವಂಥ ಅಕೌಂಟಾ? ಖಾತ್ರಿ ಮಾಡ್ಕೊಂಡಿದ್ದೀರಾ? ಸುಮ್ಮನೆ ಅಕೌಂಟ್ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತೀರಿ. ಯಾರೋ ಅಮಾಯಕರು ಇರ್ತಾರೆ, ಗೊತ್ತಿಲ್ಲದೋಗಿರೋರು ಇರ್ತಾರೆ, ಅವರು ನಿಜ ಅಂತ ಅಂದ್ಕೊಂಡು ಅದನ್ನು ಮಾಡ್ತಾ ಇರ್ತಾರೆ. ಸೊ ಇದು ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳಿರ್ತವೆ. ಅದು ಉಗ್ರ ಸಂಘಟನೆಗೆ ಹೋಗ್ತಾ ಇರ್ಬೋದು, ಅಥವಾ ಯಾರೋ ಹ್ಯಾಕರ್ಸ್ ಅದನ್ನು ಕ್ರಿಯೇಟ್ ಮಾಡಿರ್ಬೋದು. ಸೊ ಇಂಥ ಕನಿಷ್ಠ ಜ್ಞಾನವೂ ಇಲ್ದಲ್ಲೇ ನಾವು ಮೂರ್ಖರ ಹಾಗೆ ಬಂದಂಥ ಮೆಸೇಜ್ಗಳನ್ನು ಫಾರ್ವರ್ಡ್ ಮಾಡುವಂಥದ್ದು ನಿಜಕ್ಕೂ ಅವಿವೇಕಿತನ. ಸೊ ಹಾಗಾಗಿ ಇದೊಂದೇ ವಿಚಾರದಲ್ಲ, ಸಾಕಷ್ಟು ಇಂಥ ಫೇಕ್ ಮೆಸೇಜ್ಗಳು ಬರ್ತಾ ಇರ್ತವೆ. ದಯಮಾಡಿ ಅಂಥ ಫೇಕ್ ಮೆಸೇಜ್ಗಳನ್ನು ನೀವು ಫಾರ್ವರ್ಡ್ ಮಾಡುವ ಮುನ್ನ ಅದ್ರ ಪೂರ್ವಾಪರವನ್ನು ತಿಳಿದು ಅದು ಸರಿನಾ ಇಲ್ವಾ, ತಪ್ಪಾ ಸರಿನಾ ವಿವೇಚನೆ ಮಾಡಿ ಫಾರ್ವರ್ಡ್ ಮಾಡಿ. ಮತ್ತು ಅದೇನಾದರೂ ಅಧಿಕೃತ ಆಗಿದ್ದಿದ್ರೆ ಯಾಕೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ, ಇತರ ಸುದ್ದಿ ಮಾಧ್ಯಮಗಳಲ್ಲಿ ಅದು ಸುದ್ದಿ ಆಗ್ತಾ ಇರಲಿಲ್ಲ? ಯಾಕೆ ಪ್ರಧಾನಿಯವರು ಕರೆ ಕೊಡ್ತಾ ಇರಲಿಲ್ಲ? ಪ್ರಧಾನಿಯವರು ನೇರವಾಗಿ ಕರೆ ಕೊಡ್ತಾ ಇದ್ರು. ಹಂಗೇನಾದರೂ ಅವಶ್ಯಕತೆ ಇದ್ದಿದ್ರೆ ಸೈನ್ಯಕ್ಕೆ ನೀವು ಡೊನೇಷನ್ ಮಾಡಿ ಅಂತ ದೇಶದ ಜನತೆಗೆ ಪ್ರಧಾನಿಯವರು ನೇರವಾಗಿ ಕರೆ ಕೊಡೋರು. ವಾಟ್ಸಪ್ ಮೆಸೇಜ್ ಮೂಲಕ ಹರಿದಾಡ್ತಿರ್ಲಿಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ. ನಾವು ಮಾಡುವಂಥ ಇಂಥ ಸಣ್ಣ ಸಣ್ಣ ತಪ್ಪುಗಳಿಂದ ನಮ್ಮ ಶತ್ರುಗಳಿಗೆ ಅಥವಾ ದುಷ್ಕರ್ಮಿಗಳಿಗೆ ಅಥವಾ ಮೋಸ ಮಾಡುವಂಥವ್ರಿಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ. ಸೊ ದಯಮಾಡಿ ಇಂತಹ ಯಾವುದೇ ಫೇಕ್ ಮೆಸೇಜ್ಗಳನ್ನು ಪೂರ್ವಪರ ವಿಚಾರ ಮಾಡ್ದಲೆ ಅದು ಸರಿನಾ ತಪ್ಪ ಅಂತ ನಿಮ್ಮ ತಿಳುವಳಿಕೆಗೆ ಬರ್ದಲೆ ನೀವು ದಯಮಾಡಿ ಫಾರ್ವರ್ಡ್ ಮಾಡಬೇಡಿ. ಸುಮ್ಮನೆ ಮೊಬೈಲ್ ಹಿಡ್ದಿರ್ತೀರಿ, ಯಾವುದೋ ಮೆಸೇಜ್ ಬರುತ್ತೆ, ತೆಗೆದದನ್ನು ಮುಂದಕ್ಕೆ ಫಾರ್ವರ್ಡ್ ಮಾಡ್ತೀರಿ. ದಯಮಾಡಿ ಇಂಥ ತಪ್ಪನ್ನು ಯಾರೂ ಮಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.